ನೋಡಿ, ನೀಟ್ ಬಗ್ಗೆ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಂಡಿದೆ. ನಿನ್ನೆ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ ನೀಟ್ ಕ್ವಶನ್ ಪೇಪರ್ ಔಟ್ ಮಾಡ್ತಕ್ಕಂಥ ವಿಷಯದಲ್ಲಿ, ಅದರೊಳಗಡೆ 47 ಜನ ಅಧಿಕಾರಿಗಳನ್ನ ವಜಾಗೊಳಿಸಿದ್ದಾರೆ. ಆಮೇಲೆ ಸೆಕ್ರೆಟರಿ ಅವರನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ವಿನೀತ್ ಜೋಶಿ ಅವರನ್ನ. ಆಮೇಲೆ 10 ಕೋಟಿ ರೂಪಾಯಿ ದಂಡ ಮತ್ತು 10 ವರ್ಷ ಸಜಾ, ಈ ತರದ ಒಂದು ಕ್ರಮವನ್ನು ಕೂಡ ತೆಗೆದುಕೊಂಡು ಬಿಲ್ ಅನ್ನ ಮಂಡನೆ ಮಾಡ್ತೀವಿ, ಕಾಯ್ದೆಯನ್ನ ತರ್ತೀವಿ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಕ್ವಶನ್ ಪೇಪರ್ ಔಟ್ ಆಗಿರ್ತಕ್ಕಂಥದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಲೇಬೇಕು, ಎರಡು ಮಾತಿಲ್ಲ. ಆದ್ರೆ ಇದ್ರೊಳಗಡೆ ಈ ತುಕಡೆ ಗ್ಯಾಂಗ್ಗಳು ಅವರೇನು ಈ ಹೋರಾಟದ ಮೂಲಕ ದೇಶದಲ್ಲಿ ಒಂದು ಅಸ್ವಸ್ಥ ವಾತಾವರಣವನ್ನ ಏನು ನಿರ್ಮಾಣ ಮಾಡ್ತಾ ಇದ್ದಾರೆ, ದೇಶದಲ್ಲಿ ಒಂದು ಅರಾಜಕತೆಯನ್ನ ಏನು ಸೃಷ್ಟಿ ಮಾಡ್ತಾ ಇದ್ದಾರೆ, ಇದರ ವಿರುದ್ಧ ಜನ ಜಾಗೃತಗೊಳ್ಳಬೇಕು. ಯಾಕೆ ಅಂತ ಹೇಳಿದ್ರೆ ಇವರು ನಿಜವಾಗ್ಲೂ ಕೂಡ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿಯಿಂದ ಮಾಡ್ತಾ ಇರ್ತಕ್ಕಂಥ ಹೋರಾಟ ಅಲ್ಲ. ನಾವೆಲ್ಲ ನೋಡಿದೀವಿ, ಪೊಲೀಸರಿಗೆ ಹೆಂಗೆ ಓಡಿಸ್ಕೊಂಡೋಗಿ ಹೊಡಿತಾ ಇದ್ರು ಅಂತಕ್ಕಂಥದ್ದು ನೋಡಿದ್ವಿ. ಆಮೇಲೆ ಅನೇಕ ಜನ, 100 ಜನ ವಿದ್ಯಾರ್ಥಿಗಳು, 1000 ಜನ ವಿದ್ಯಾರ್ಥಿಗಳು ಇಲ್ಲ, ಇಲ್ಲಿಗೆ ಬಂದ ಮೇಲೆ ನಮಗೆ ಗೊತ್ತಾಯಿತು ಇದು ವಿದ್ಯಾರ್ಥಿಗಳಿಗೋಸ್ಕರ ನಡೀತಾ ಇರೋ ಹೋರಾಟ ಅಲ್ಲ. ತುಕಡೆ ಗ್ಯಾಂಗ್ಗಳ ಉದ್ದೇಶ ಮತ್ತೆ 370ನೇ ವಿಧಿಯನ್ನ ಜಾರಿಗೊಳಿಸಬೇಕು. ಆಮೇಲೆ ಹೆಸರೇನು ಟೆರರಿಸ್ಟ್ ಉಮರ್ ಖಾಲಿದ್ಗೆ ಬಿಡುಗಡೆ ಮಾಡಬೇಕು, ಅವ್ರಿಗೆ ಜಯವಾಗಲಿ ಅನ್ನುವಂಥ ಘೋಷಣೆಗಳು, ಪೊಲೀಸರ ಮೇಲೆ ಏನು ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದು, ವಾಹನಗಳನ್ನ ಜಖಂಗೊಳಿಸಿರ್ತಕ್ಕಂಥದ್ದು, ಈ ಎಲ್ಲ ಹಿನ್ನೆಲೆಯಲ್ಲಿ ಯಾರು ವಿದ್ಯಾರ್ಥಿಗಳಿದ್ದಾರೆ, ಯಾರು ಪೇರೆಂಟ್ಸ್ ಇದ್ದಾರೆ, ಅವರು ಜಾಗೃತಗೊಳ್ಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ತೇನೆ, ಇದರೊಳಗಡೆ ಯಾರು ವಿದ್ಯಾರ್ಥಿಗಳ ಕೇಂದ್ರವಾಗಿಟ್ಕೊಂಡು ಏನು ದಾದಾಗಿರಿಯನ್ನ ಮಾಡ್ತಾ ಇದ್ದಾರೆ, ಗುಂಡಾಗಿರಿಯನ್ನ ಮಾಡ್ತಾ ಇದ್ದಾರೆ, CC ಕ್ಯಾಮೆರಾಗಳ ಮೂಲಕ, ಟಿವಿ ಮಾಧ್ಯಮಗಳ ಮೂಲಕ ಯಾರು ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತೆಲ್ಲ ವಿಡಿಯೋಸ್ ಬರ್ತಾ ಇದೆ. ಅವ್ರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. RSS ಕಾರ್ಯಕರ್ತರಿಂದ ಬಂದವರು ಈ ಹೋರಾಟದಲ್ಲಿ ಏನ್ ಹೇಳಕ್ ಬಯಸುತ್ತಾರೆ? ನೋಡಿ, ವಿದ್ಯಾರ್ಥಿಗಳ ಚಳುವಳಿಯಿಂದ ಬಂದಿರತಕ್ಕಂಥ ನಾನು 25 ವರ್ಷ ABEP ನಲ್ಲಿ ಕೆಲಸ ಮಾಡಿದ್ದೀನಿ. ಬೇಕಾದಷ್ಟು ಕ್ವಶನ್ ಪೇಪರ್ ಔಟ್ ಆಗಿದೆ, ಅದ್ರ ಬಗ್ಗೆ ಕ್ರಮ ಆಗಲೇಬೇಕು, ಎರಡು ಮಾತಿಲ್ಲ. ಆದ್ರೆ ಆ ಒಂದು ವಿಚಾರವನ್ನ ಇಟ್ಕೊಂಡು ದೇಶದಲ್ಲಿ ಅರಾಜಕತೆ ಏನು ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದಾರೆ, ಅದ್ರ ಬಗ್ಗೆ ಕ್ರಮವಾಗಬೇಕು. ಇದು ಪ್ರಜಾಪ್ರಭುತ್ವದ ವಿರುದ್ಧವಾಗಿರ್ತಕ್ಕಂಥ ಹೋರಾಟ, ಸಂವಿಧಾನದ ವಿರುದ್ಧವಾಗಿರ್ತಕ್ಕಂಥ ಹೋರಾಟ. ಹಾಗಾಗಿ ಇದು ಸರಿಯಲ್ಲ, ಜನ ಜಾಗೃತಗೊಳ್ಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿದೆ. ಸರ್, RSS ಕಾರ್ಯಕರ್ತರು ಲಾಠಿ ಹಿಡ್ಕೊಂಡು ದಾಳಿ ಮಾಡ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ನ ಆರೋಪ. ಈಗ ನೋಡಿ, RSS ನ ಲಾಠಿ ಇಟ್ಕೊಂಡು ರೂಟ್ ಮಾರ್ಚ್ ಮಾಡ್ತಾರಲ್ಲ, ಎಲ್ಲರೂ ಯಾರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದನ್ನ ನೋಡಿದೀವ. RSS ನ ಲಾಠಿಗಳು ದೇಶದಲ್ಲಿ ಏನು ಡಿಸಿಪ್ಲಿನ್ ಅನ್ನ ತರ್ತಕ್ಕಂಥ ರೂಟ್ ಮಾರ್ಚ್ ಅದು. ಇವ್ರ ಕೈಯಲ್ಲಿರ್ತಕ್ಕಂಥ ಲಾಠಿಗಳೇನು ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕ, ನಮಗೆ ನಮ್ಮ ಸುರಕ್ಷತೆಯನ್ನ ನೋಡ್ಕೊಳ್ತಾ ಇರ್ತಕ್ಕಂಥ, ನಮಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂಥ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಇದು ಯಾವ ಹೋರಾಟ? ಇದು ಪತ್ರಕರ್ತರ ಮೇಲೆ ಮಾಡಿದ್ದಾರೆ, ವಿಡಿಯೋಗ್ರಾಫರ್ಸ್ ಮೇಲೆ, ಪತ್ರಕರ್ತರ ಮೇಲೆ, ಆಮೇಲೆ ಅನೇಕ ವಿದ್ಯಾರ್ಥಿಗಳಿಗೂ ಕೂಡ ಏಟು ಬಿದ್ದಿದೆ, ಪೇರೆಂಟ್ಸ್ಗೆ ಏಟು ಬಿದ್ದಿದೆ. ಪಾರ್ಲಿಮೆಂಟ್ ಮೇಲೆ ಕಲ್ಲು ಹೊಡೆದಿದ್ದಾರೆ, ಪಾರ್ಲಿಮೆಂಟ್ ಒಳಗಡೆ ನುಗ್ತೇವೆ. ಪ್ರಧಾನಮಂತ್ರಿಗಳಿಗೆ ಏನು ಪುಂಖಾನುಪುಂಖವಾಗಿ ಹೀನಾಯವಾಗಿ ಬೈತಾ ಇದ್ದಾರೆ. ಪ್ರಪಂಚದಲ್ಲಿ ನರೇಂದ್ರ ಮೋದಿಜಿ ಅಂತ ಎಂತ ಗೌರವ ಇದೆ. ವಿದ್ಯಾರ್ಥಿಗಳು ಈ ರೀತಿ ಒಂದು ಐತಿಹಾಸಿಕ ನಿರ್ಧಾರ ಯಾರ್ದಾದ್ರೂ ಸರ್ಕಾರ ಮಾಡಿತ್ತಾ? ಕರ್ನಾಟಕ ರಾಜ್ಯದಲ್ಲಿ ಕ್ವಶನ್ ಪೇಪರ್ ಔಟ್ ಆಗಿಲ್ವಾ? ಅವರು ಕಿಮ್ಮನೆ ರತ್ನಾಕರ್ ಅವರು ಇದ್ದಂತ ಸಂದರ್ಭದಲ್ಲಿ 2 ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಔಟ್ ಆಯ್ತು. ಮೊದಲನೇ ಎಕ್ಸಾಮ್ ಇಂದ ಔಟ್ ಆಯ್ತು, ಆಮೇಲೆ ರೀ ಎಕ್ಸಾಮ್ ಇಂದ ಅದಕ್ಕೂ ಕೂಡ ಔಟ್ ಆಯ್ತು. ಏನ್ ಕ್ರಮ ತೆಗೆದುಕೊಂಡ್ರಿ? ಕಿಮ್ಮನೆ ರತ್ನಾಕರ್ ಹತ್ರ ರಾಜೀನಾಮೆ ಕೊಟ್ರ? ಅಂದಿನ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ರ? ನಿಮಗೆ ಹೇಳ್ತೇನೆ, ಧರ್ಮೇಂದ್ರ ಪ್ರಧಾನ್ ಅವರು ಸಾಕಷ್ಟು ಬದಲಾವಣೆಯನ್ನ ತಂದಿದ್ದಾರೆ, ಸುಧಾರಣೆಯನ್ನ ತಂದಿದ್ದಾರೆ. ಇದ್ರ ಬಗ್ಗೆ
ಕ್ರಮ ತೆಗೆದುಕೊಂಡಿದ್ದಾರೆ ಈಗ ಪ್ರಧಾನಮಂತ್ರಿಗಳು, ಆಮೇಲೆ ಕೇಂದ್ರ ಸರ್ಕಾರ. ಇದನ್ನ ಸ್ವಾಗತ ಮಾಡೋದು ಬಿಟ್ಟು ಇನ್ನು ನಾವು ರಾಜೀನಾಮೆಯನ್ನ ಕೊಡಲೇಬೇಕು, ನಾವು ಅರಾಜಕತೆಯನ್ನು ಸೃಷ್ಟಿ ಮಾಡ್ತೇವೆ, ಆಮೇಲೆ ನಾವು ಏನ್ ಮಾಡ್ತೀರಾ ನೀವು ಉಮರ್ ಖಾಲಿದ್ ಬಗ್ಗೆ ನಾವು ಘೋಷಣೆ ಆ ಥರ ಕೂಗ್ತೀವಿ, ಏನ್ ಮಾಡ್ತೀರಾ ನಾವು, ಏನ್ ಕಿತ್ಕೊಳ್ಳಕ್ಕಾಗತ್ತೆ? ಇದು ಯಾವ ಸಂಸ್ಕೃತಿ ಇದು? ದೇಶದಲ್ಲಿ ಯಾವ ಸಂಸ್ಕೃತಿಯನ್ನ ಬಿತ್ತಲಿಕ್ಕೆ ಹೊರಟಿದ್ದೀರಾ? ಇದ್ರ ಬಗ್ಗೆ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ. ಕೇಂದ್ರ ಸರ್ಕಾರ ಪ್ರಾರಂಭದಲ್ಲಿ ನೋಡಿ, ABEP ಈಗ ಆಲ್ರೆಡಿ ಹೋರಾಟ ಮಾಡಿದೆ, ರೀ ಎಕ್ಸಾಮಿನೇಷನ್ ಮಾಡಬೇಕು ಅಂತೇಳಿ. ರೀ ಎಕ್ಸಾಮಿನೇಷನ್ ಆಯ್ತು. ರೀ ಎಕ್ಸಾಮಿನೇಷನ್ ಆದ್ಮೇಲೆ 58% ವಿದ್ಯಾರ್ಥಿಗಳಿಗೆ ಎಲಿಜಿಬಿಲಿಟಿ ಸಿಕ್ಕಿದೆ. ಅವರೆಲ್ಲರೂ ಕೂಡ ಹಬ್ಬವನ್ನ ಆಚರಿಸಿದ್ರು, ಎಲಿಜಿಬಿಲಿಟಿ ಸಿಕ್ಕಿರ್ತಕ್ಕಂಥ ವಿದ್ಯಾರ್ಥಿಗಳು. ಈಗ ಇವರೇನು ಹೋರಾಟದ ಮೂಲಕ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ, ಇದರ ಬಗ್ಗೆ ಕ್ರಮವಾಗಬೇಕಾಗಿರ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.